ನೋಡಿ, ಲಿಪ್ಸ್ಟಿಕ್ ರಾಣಿ A1 ಆರೋಪಿ ಪವಿತ್ರ ಗೌಡ ಅವತ್ತು ತಾನೇನೂ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೊಡ್ತಾ ಇದ್ರಲ್ಲ, ಈಗ ಅದೆಲ್ಲ ಅಸಲಿ ಸತ್ಯಗಳು ಚಾರ್ಜ್ ಶೀಟ್ನಲ್ಲಿ ಬಯಲಾಗ್ತಾ ಇದೆ. ಆಕೆ ಹೇಳಿದಂಥ ಕಿಲ್ ಹಿಮ್ ಅನ್ನುವ ಪದ ಇಡೀ ಗ್ಯಾಂಗ್ಗೆ ಕಂಟಕ. ಆ ಪ್ರಚೋದನಾಕಾರಿ ಪದವನ್ನು ಬಳಕೆ ಮಾಡಿದ್ದೆ ಪವಿತ್ರ ಗೌಡ. ಆ ಪ್ರಚೋದನೆಯನ್ನು ಕೊಟ್ಟಿದ್ದೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ. ಸುಂದರಿಯ ಮಾತು ಕೇಳಿ ಸುಲಿಗೆ ಸಿಲುಕಿದಂತಹ ಸುಂಟರಗಾಳಿ ದರ್ಶನ್ ಇವತ್ತೇ 4800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಎಲ್ಲ ಅಂಶಗಳು ಕೂಡ ಕೋರ್ಟ್ನ ಕಟಕಟೆಯಲ್ಲಿ ಇರುತ್ತೆ. ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದು ಯಾರು, ಕೊಲೆ ಮಾಡಿದ್ದು ಯಾರು, ಕೊಲೆ ಹೇಗೆ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಎಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ತಾನೇನು ಮಾಡಿಲ್ಲ, ತನಗೇನು ಗೊತ್ತಿಲ್ಲ ಅಂತ ಹೇಳಿ ಇಷ್ಟು ದಿನ ಪೋಸ್ಟ್ ಕೊಡ್ತಾ ಇದ್ದಂತಹ ಲಿಪ್ಸ್ಟಿಕ್ ರಾಣಿ ಅಸಲಿ ಸತ್ಯ ಈಗ ಹೊರ ಬಿದ್ದಿದೆ. ಕಿಲ್ ಹಿಮ್ ಅಂತೇಳಿ ಪ್ರಚೋದನೆ ಕೊಟ್ಟಿದ್ದೆ ಪವಿತ್ರ ಗೌಡ ಅನ್ನುವ ಅಂಶ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ನೋಡಿ, ರೇಣುಕಾಸ್ವಾಮಿ ಸಂದೇಶಗಳನ್ನು ಕಳುಹಿಸಿದ್ದ ಅದು ತಪ್ಪು, ಮಹಾ ತಪ್ಪು. ಹಾಗಂತ ಆತನನ್ನು ಬಲಿ ಪಡೆದಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಈ ಒಂದು ಕಿಲ್ ಹಿಮ್ ಅನ್ನುವ ಪದ ಬಳಕೆ ಮಾಡಿದ್ದಾಳೆ ಪವಿತ್ರ ಗೌಡ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಪದ, ಈ ಪ್ರಚೋದನಾಕಾರಿಯ ಪದ ಬಳಕೆ ಮಾಡಿರೋದು ಎಷ್ಟು ಕಂಟಕ ಆಗುತ್ತೆ ಇಡೀ ಗ್ಯಾಂಗ್ಗೆ? ಎಸ್ ನಾಗೇಂದ್ರ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಪವಿತ್ರ ಗೌಡರ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಎಕ್ಸಾಂಪಲ್. ಅಂದರೆ ಆ ಕ್ಷಣಕ್ಕೆ ಆಕೆ ಶೆಡ್ಗೆ ಬಂದಂಥ ಟೈಮ್ನಲ್ಲಿ ಆಕೆಗೆ ಸಿಕ್ಕಾಪಟ್ಟೆ ಕೋಪ ಇತ್ತು ರೇಣುಕಾಸ್ವಾಮಿ ಮೇಲೆ. ಯಾಕೆಂದರೆ ಆತ ಅಶ್ಲೀಲವಾದಂಥ ಸಂದೇಶಗಳನ್ನು ಕಳಿಸ್ತಾ ಇದ್ದ ಅನ್ನುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿದ್ದಂತಹ ಪಟಾಲಂ ಅಂದರೆ ದರ್ಶನ್ ಕಡೆ ಹುಡುಗರು ಕೂಡ ಇದ್ದರು. ಕಿಲ್ಲಿಮ್ ಅನ್ನುವಂಥ ಒಂದು ಮಾತನ್ನು ಆಕೆ ಹೇಳಿದ್ಲು ಅನ್ನುವಂಥದ್ದು ವಿಚಾರಣೆ ವೇಳೆ ಗೊತ್ತಾಗಿರುವಂಥದ್ದು. ಈವನ್ ಬಂಧಿತರಾಗಿರುವಂಥ ಆರೋಪಿಗಳು ಕೂಡ ತಮ್ಮ ಹೇಳಿಕೆಯಲ್ಲಿ ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಕೇವಲ ಇದೊಂದು ಮಾತ್ರವಲ್ಲ, ಇದಕ್ಕೂ ಮೊದಲು ಇಡೀ ಪ್ರಕರಣ ಆಗೋದಕ್ಕೆ ಮೂಲ ಕಾರಣ ಪವಿತ್ರ ಗೌಡ. ಯಾಕೆಂತ ಹೇಳಿದರೆ ಆತ ಅದಕ್ಕೂ ಈ ಒಂದು ಅಫೆನ್ಸ್ ಆಗೋದಕ್ಕಿಂತ 1 ತಿಂಗಳ ಮೊದಲು ಕೂಡ ಆತ ಮೆಸೇಜ್ ಮಾಡ್ತಿದ್ದ ಪವಿತ್ರ ಗೌಡಗೆ. ಆಕೆ ಇಗ್ನೋರ್ ಮಾಡಿದ್ಲು. ಅದಾದ ನಂತರ ಯಾವಾಗ ಆಕೆಗೆ ಈತನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಅನ್ನಿಸ್ತು, ಆ ಸಂದರ್ಭದಲ್ಲಿ ಆಕೆ ಇಂಟೆನ್ಷನಲ್ಲಿ ತನ್ನ ಇನ್ನೊಂದು ನಂಬರ್ನಿಂದ ಆತನಿಗೆ ಮೆಸೇಜ್ ಕಳಿಸುವಂಥದ್ದು, ಆ ಮೂಲಕ ಆತನ ವೇರಿಯಬಲ್ಸ್ ತಿಳ್ಕೊಳ್ಳುವಂಥದ್ದು, ಲೊಕೇಶನ್ ತಿಳ್ಕೊಳ್ಳುವಂಥದ್ದು, ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಅನ್ನುವಂಥದ್ದು ಪತ್ತೆ ಹಚ್ಚುವಂಥದ್ದು, ಇದೆಲ್ಲ ಕೆಲಸವನ್ನು ಕೂಡ ಮಾಡಿದ್ಲು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಈಗ ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಅಂದರೆ ಈ ಮೆಸೇಜ್ ಮಾಡಿರುವಂಥದ್ದು, ಅದಾದ ನಂತರ ಆ ಮೆಸೇಜ್ ಮಾಡಿದ್ದಕ್ಕೆ ಆತ ರಿಪ್ಲೈ ಮಾಡಿರುವಂಥದ್ದು, ಈ ಎಲ್ಲ ಚಾಟ್ಗಳನ್ನು ಕೂಡ ಪೊಲೀಸರು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಅಂತಿಮವಾಗಿ ಆತನನ್ನು ಚಿತ್ರದುರ್ಗದಿಂದ ಕರ್ಕೊಂಬಂದಂತಹ ರಾಘವೇಂದ್ರ ಆ್ಯಂಡ್ ಟೀಮು ಪಟ್ಟಣಿಗೆರೆ ಶೆಡ್ನಲ್ಲಿ ಕೂಡೆ ಹಾಕಿದ್ರು. ಅಲ್ಲಿಗೆ ಬಂದಂತಹ ಪವಿತ್ರ ಆ ಸಂದರ್ಭದಲ್ಲೂ ಕೂಡ ತನಗಿದ್ದಂತಹ ಸಿಟ್ಟಲ್ಲಿ ಆತನನ್ನು ಕೊಲೆ ಮಾಡಿ ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿದ್ದಂಥವರಿಗೆ ಹೇಳಿದ್ಲು ಅನ್ನುವಂಥದ್ದು ಈಗ ತನಿಖೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೊಲೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ದೊಡ್ಡ ಅಫೆನ್ಸು. ಈವನ್ ಪವಿತ್ರ ಕೂಡ ಕೊಲೆ ಮಾಡಿರಲಿಕ್ಕಿಲ್ಲ, ಆದರೆ ಕೊಲೆಗೆ ಪ್ರಚೋದನೆಯನ್ನು ಕೊಡುವಂಥದ್ದು ಕೂಡ ಅಷ್ಟೇ ದೊಡ್ಡ ಅಫೆನ್ಸ್ ಆಗುತ್ತೆ. ಸೊ ಇದೇ ಒಂದು ಕಾರಣಕ್ಕೋಸ್ಕರ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಈ ಆರೋಪಿಗಳ ಹೇಳಿಕೆಗಳನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇದು ಕೋರ್ಟ್ನಲ್ಲಿ ಆಕೆಗೆ ಕಂಟಕ ಆಗುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್. ನಿಮ್ಮೆಲ್ಲ ನೋಡಿ, ಲಿಪ್ಸ್ಟಿಕ್ ರಾಣಿ A1 ಆರೋಪಿ ಪವಿತ್ರ ಗೌಡ ಅವತ್ತು ತಾನೇನೂ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೊಡ್ತಾ ಇದ್ರಲ್ಲ, ಈಗ ಅದೆಲ್ಲ ಅಸಲಿ ಸತ್ಯಗಳು ಚಾರ್ಜ್ ಶೀಟ್ನಲ್ಲಿ ಬಯಲಾಗ್ತಾ ಇದೆ. ಆಕೆ ಹೇಳಿದಂಥ ಕಿಲ್ ಹಿಮ್ ಅನ್ನುವ ಪದ ಇಡೀ ಗ್ಯಾಂಗ್ಗೆ ಕಂಟಕ. ಆ ಪ್ರಚೋದನಾಕಾರಿ ಪದವನ್ನು ಬಳಕೆ ಮಾಡಿದ್ದೆ ಪವಿತ್ರ ಗೌಡ. ಆ ಪ್ರಚೋದನೆಯನ್ನು ಕೊಟ್ಟಿದ್ದೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ. ಸುಂದರಿಯ ಮಾತು ಕೇಳಿ ಸುಲಿಗೆ ಸಿಲುಕಿದಂತಹ ಸುಂಟರಗಾಳಿ ದರ್ಶನ್ ಇವತ್ತೇ 4800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಎಲ್ಲ ಅಂಶಗಳು ಕೂಡ ಕೋರ್ಟ್ನ ಕಟಕಟೆಯಲ್ಲಿ ಇರುತ್ತೆ. ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದು ಯಾರು,
ಕೊಲೆ ಮಾಡಿದ್ದು ಯಾರು, ಕೊಲೆ ಹೇಗೆ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಎಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ತಾನೇನು ಮಾಡಿಲ್ಲ, ತನಗೇನು ಗೊತ್ತಿಲ್ಲ ಅಂತ ಹೇಳಿ ಇಷ್ಟು ದಿನ ಪೋಸ್ಟ್ ಕೊಡ್ತಾ ಇದ್ದಂತಹ ಲಿಪ್ಸ್ಟಿಕ್ ರಾಣಿ ಅಸಲಿ ಸತ್ಯ ಈಗ ಹೊರ ಬಿದ್ದಿದೆ. ಕಿಲ್ ಹಿಮ್ ಅಂತೇಳಿ ಪ್ರಚೋದನೆ ಕೊಟ್ಟಿದ್ದೆ ಪವಿತ್ರ ಗೌಡ ಅನ್ನುವ ಅಂಶ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ನೋಡಿ, ರೇಣುಕಾಸ್ವಾಮಿ ಸಂದೇಶಗಳನ್ನು ಕಳುಹಿಸಿದ್ದ ಅದು ತಪ್ಪು, ಮಹಾ ತಪ್ಪು. ಹಾಗಂತ ಆತನನ್ನು ಬಲಿ ಪಡೆದಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಈ ಒಂದು ಕಿಲ್ ಹಿಮ್ ಅನ್ನುವ ಪದ ಬಳಕೆ ಮಾಡಿದ್ದಾಳೆ ಪವಿತ್ರ ಗೌಡ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಪದ, ಈ ಪ್ರಚೋದನಾಕಾರಿಯ ಪದ ಬಳಕೆ ಮಾಡಿರೋದು ಎಷ್ಟು ಕಂಟಕ ಆಗುತ್ತೆ ಇಡೀ ಗ್ಯಾಂಗ್ಗೆ? ಎಸ್ ನಾಗೇಂದ್ರ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಪವಿತ್ರ ಗೌಡಳ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಎಕ್ಸಾಂಪಲ್. ಅಂದರೆ ಆ ಕ್ಷಣಕ್ಕೆ ಆಕೆ ಶೆಡ್ಗೆ ಬಂದಂಥ ಟೈಮ್ನಲ್ಲಿ ಆಕೆಗೆ ಸಿಕ್ಕಾಪಟ್ಟೆ ಕೋಪ ಇತ್ತು ರೇಣುಕಾಸ್ವಾಮಿ ಮೇಲೆ. ಯಾಕೆಂದರೆ ಆತ ಅಶ್ಲೀಲವಾದಂಥ ಸಂದೇಶಗಳನ್ನು ಕಳಿಸ್ತಾ ಇದ್ದ ಅನ್ನುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿದ್ದಂತಹ ಪಟಾಲಂ ಅಂದರೆ ದರ್ಶನ್ ಕಡೆ ಹುಡುಗರು ಕೂಡ ಇದ್ದರು. ಕಿಲ್ಲಿಮ್ ಅನ್ನುವಂಥ ಒಂದು ಮಾತನ್ನು ಆಕೆ ಹೇಳಿದ್ಲು ಅನ್ನುವಂಥದ್ದು ವಿಚಾರಣೆ ವೇಳೆ ಗೊತ್ತಾಗಿರುವಂಥದ್ದು. ಈವನ್ ಬಂಧಿತರಾಗಿರುವಂಥ ಆರೋಪಿಗಳು ಕೂಡ ತಮ್ಮ ಹೇಳಿಕೆಯಲ್ಲಿ ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಕೇವಲ ಇದೊಂದು ಮಾತ್ರವಲ್ಲ, ಇದಕ್ಕೂ ಮೊದಲು ಇಡೀ ಪ್ರಕರಣ ಆಗೋದಕ್ಕೆ ಮೂಲ ಕಾರಣ ಪವಿತ್ರ ಗೌಡ. ಯಾಕೆಂತ ಹೇಳಿದರೆ ಆತ ಅದಕ್ಕೂ ಈ ಒಂದು ಅಫೆನ್ಸ್ ಆಗೋದಕ್ಕಿಂತ ಒಂದು ತಿಂಗಳ ಮೊದಲು ಕೂಡ ಆತ ಮೆಸೇಜ್ ಮಾಡ್ತಿದ್ದ ಪವಿತ್ರ ಗೌಡಗೆ. ಆಕೆ ಇಗ್ನೋರ್ ಮಾಡಿದ್ಲು. ಅದಾದ ನಂತರ ಯಾವಾಗ ಆಕೆಗೆ ಈತನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಅನ್ನಿಸ್ತು, ಆ ಸಂದರ್ಭದಲ್ಲಿ ಆಕೆ ಇಂಟೆನ್ಷನಲ್ಲಿ ತನ್ನ ಇನ್ನೊಂದು ನಂಬರ್ನಿಂದ ಆತನಿಗೆ ಮೆಸೇಜ್ ಕಳಿಸುವಂಥದ್ದು, ಆ ಮೂಲಕ ಆತನ ವೇರಿಯಬಲ್ಸ್ ತಿಳ್ಕೊಳ್ಳುವಂಥದ್ದು, ಲೊಕೇಶನ್ ತಿಳ್ಕೊಳ್ಳುವಂಥದ್ದು, ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಅನ್ನುವಂಥದ್ದು ಪತ್ತೆ ಹಚ್ಚುವಂಥದ್ದು, ಇದೆಲ್ಲ ಕೆಲಸವನ್ನು ಕೂಡ ಮಾಡಿದ್ಲು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಈಗ ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಅಂದರೆ ಈ ಮೆಸೇಜ್ ಮಾಡಿರುವಂಥದ್ದು, ಅದಾದ ನಂತರ ಆ ಮೆಸೇಜ್ ಮಾಡಿದ್ದಕ್ಕೆ ಆತ ರಿಪ್ಲೈ ಮಾಡಿರುವಂಥದ್ದು, ಈ ಎಲ್ಲ ಚಾಟ್ಗಳನ್ನು ಕೂಡ ಪೊಲೀಸರು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಅಂತಿಮವಾಗಿ ಆತನನ್ನು ಚಿತ್ರದುರ್ಗದಿಂದ ಕರ್ಕೊಂಬಂದಂತಹ ರಾಘವೇಂದ್ರ ಆ್ಯಂಡ್ ಟೀಮು ಪಟ್ಟಣಿಗೆರೆ ಶೆಡ್ನಲ್ಲಿ ಕೂಡೆ ಹಾಕಿದ್ರು. ಅಲ್ಲಿಗೆ ಬಂದಂತಹ ಪವಿತ್ರ ಆ ಸಂದರ್ಭದಲ್ಲೂ ಕೂಡ ತನಗಿದ್ದಂತಹ ಸಿಟ್ಟಲ್ಲಿ ಆತನನ್ನು ಕೊಲೆ ಮಾಡಿ ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿದ್ದಂಥವರಿಗೆ ಹೇಳಿದ್ಲು ಅನ್ನುವಂಥದ್ದು ಈಗ ತನಿಖೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೊಲೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ದೊಡ್ಡ ಅಫೆನ್ಸು. ಈವನ್ ಪವಿತ್ರ ಕೂಡ ಕೊಲೆ ಮಾಡಿರಲಿಕ್ಕಿಲ್ಲ, ಆದರೆ ಕೊಲೆಗೆ ಪ್ರಚೋದನೆಯನ್ನು ಕೊಡುವಂಥದ್ದು ಕೂಡ ಅಷ್ಟೇ ದೊಡ್ಡ ಅಫೆನ್ಸ್ ಆಗುತ್ತೆ. ಸೊ ಇದೇ ಒಂದು ಕಾರಣಕ್ಕೋಸ್ಕರ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಈ ಆರೋಪಿಗಳ ಹೇಳಿಕೆಗಳನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇದು ಕೋರ್ಟ್ನಲ್ಲಿ ಆಕೆಗೆ ಕಂಟಕ ಆಗುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುನಿಲ್. ನಿಮ್ಮೆಲ್ಲ